ಹಲೋ ಸ್ನೇಹಿತರೆ, ರಂಗಸ್ವಾಮಿ ಡಿಜಿಟಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚೆಲುವ ಕರ್ನಾಟಕ ಎಂಬ ಅಧಿಕೃತ ನಾಮಕರಣವಾಗಿ ಇದೀಗ 50 ವರ್ಷಗಳ ಸಂಭ್ರಮ. ಈ ದಿನ ಕರ್ನಾಟಕ ಹೆಸರಿನ ಹಿನ್ನೆಲೆ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಕರ್ನಾಟ ಪದಕ್ಕೆ ಸುಮಾರು 5,000 ವರ್ಷಗಳ ಇತಿಹಾಸ ಇರುತ್ತದೆ. ಪ್ರಪ್ರಥಮವಾಗಿ ಭಾರತದ ಇತಿಹಾಸ ಕಾವ್ಯವಾದ ಮಹಾಭಾರತದಲ್ಲಿ ಕರ್ನಾಟ ಎಂಬ ಉಲ್ಲೇಖ ಇರುತ್ತದೆ. ರಾಷ್ಟ್ರಕೂಟರ ರಾಜ ಅಮೋಘ ವರ್ಷ ನೃಪತುಂಗರ ಆಸ್ಥಾನ ಕವಿ ಶ್ರೀ ವಿಜಯರಿಂದ ಕ್ರಿಸ್ತಶಕ 850ರಲ್ಲಿ ವಿರಚಿತವಾದ ಕನ್ನಡದ ಮೊದಲ ಕೃತಿ ಹಾಗೂ ಮೇರು ಗ್ರಂಥವಾದ ಕವಿರಾಜ ಮಾರ್ಗದಲ್ಲಿ ಇರುವಂತಹ ಕಂದ ಪದ್ಯ ಕಾವೇರಿಯಿಂದ ಮಾ ಗೋದಾವರಿವರ ಮಿರ್ದ ನಾಡಾದ್ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾವಲಯ ವಿಲೀನ ವಿಷಯ ವಿಶೇಷಂ ಅದರೊಳಗಂ ಕಿಸುವೊಳಲಾವಿದಿತ ಮಹಾಕೋಪಣ ನಗರದ ಪುಲಿಗೆರೆ ಯಾ ಸದಭಿಮಸ್ತ ಮಷ್ಪೋಕಂಕುಂದದಂ ನಡುವಣ ನಾಡೇ ಕನ್ನಡ ತಿರುಳ್ ಎಂಬ ಉಲ್ಲೇಖ ಇರುತ್ತದೆ. ಅಂದರೆ ಕರುನಾಡು ಕರ್ನಾಟಕ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೂ ವಿಸ್ತರಿಸಿತ್ತು ಎಂಬ ತುಂಬ ಸ್ಪಷ್ಟವಾದ ನುಡಿಗಳು ಇರುತ್ತವೆ. ಬ್ರಿಟಿಷರು ಭಾರತಕ್ಕೆ ವ್ಯಾಪಾರಕ್ಕೆಂದು ಬಂದ ಸಮಯದ ಎಲ್ಲ ದಾಖಲೆಗಳಲ್ಲೂ ಇಡೀ ದಕ್ಷಿಣ ಭಾರತವನ್ನು ಕರ್ನಾಟಿಕ್ ಪ್ರದೇಶ ಅಂತಲೇ ನಮೂದಿಸಿದ್ದಾರೆ. ಪಂಪನಿಂದ ವಿರಚಿತವಾದ ಮೇರು ಗ್ರಂಥ ವಿಕ್ರಮಾರ್ಜುನ ವಿಜಯಂ ಅಂದರೆ ಪಂಪ ಭಾರತದಲ್ಲಿ ಪುಟ್ಟಿದಿರ್ದೊಡೆ ಮರಿದುಂಬಿಯಾಗಿ ಮೇಣ್ಕೋಗಿಲೆಯಾಗಿ ನಂದನವನದೊಳ್ ಕನ್ನಡ ದೇಶದೊಳ್ ಅರಂಕುಶವಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮ್ಮಂ ಎಂದು ಉಲ್ಲೇಖಿತವಾಗಿರುತ್ತದೆ. ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ಬಹಳ ಸುಪ್ರಸಿದ್ಧಿಯನ್ನು ಪಡೆದಿರುವ ಪ್ರಾಚೀನವಾದ ಕರ್ನಾಟಿಕ್ ಎಂಬ ನಾಮದ ಸಂಗೀತ ಪ್ರಾಕಾರವು ಕೂಡ ಅಜರಾಮರವಾದಂತೆ ಪ್ರಚಲಿತದಲ್ಲಿ ಇರುತ್ತದೆ. ಚನ್ನಪಟ್ಟಣದ ವಾಸುದೇವರಾವ್ ವಿರಚಿತ ಹಾಗೂ ಶಾಲಾ ಪಠ್ಯದ ಭಾಗವಾಗಿ ಬಹಳ ಸುಪ್ರಸಿದ್ಧವಾಗಿರುವ ಗೋವಿನ ಹಾಡು ಕವಿತೆಯ ಭಾಗದಲ್ಲಿ ಧರಣಿ ಮಂಡಲ ಮಧ್ಯದೊಳಗೆ ಇರುವ ಕರ್ನಾಟ ದೇಶ ಎಂಬ ಉಲ್ಲೇಖವೂ ಇರುತ್ತದೆ. ವಿಜಯನಗರ ಸಾಮ್ರಾಜ್ಯದ ಸರಿಯಾದ ನಿಜವಾದ ಹೆಸರು ಕರ್ನಾಟಕ ಸಾಮ್ರಾಜ್ಯ ಹಾಗೂ ಚಾರು ಕರ್ನಾಟ ದೇಶ ಎಂದಾಗಿರುತ್ತದೆ. ಲಭ್ಯವಿರುವ ಬಹುತೇಕ ಎಲ್ಲ ಸಂಬಂಧಿತ ಶಾಸನಗಳಲ್ಲಿ ಮತ್ತು ಕಾವ್ಯಗಳಲ್ಲಿ ಅದರ ಉಲ್ಲೇಖಗಳು ಇರುತ್ತವೆ. ವಿಜಯನಗರ ಎಂಬುದು ಕರ್ನಾಟ ದೇಶದ ಪ್ರಾಂತ್ಯ ಮಹಾರಾಜಧಾನಿ ಎಂದು ಶಾಸನದಲ್ಲಿ
ಕರೆಯಲ್ಪಟ್ಟಿರುತ್ತದೆ ಹಾಗೂ ವಿಜಯನಗರವು ವಿದ್ಯಾನಗರಿಯು ಕರ್ನಾಟಕ ದೇಶದಲ್ಲಿತ್ತು. ಕರ್ನಾಟಕ ದೇಶ ಅದರೊಳ್ ವಿದ್ಯಾನಗರಿ ಎಂದು ಹೇಳಲ್ಪಡುತ್ತದೆ. ಹಾಗಾಗಿ ಅದು ಕೇವಲ ರಾಜಧಾನಿಯ ಆಡಳಿತ ಕೇಂದ್ರ ಸ್ಥಳ ಹೆಸರು ಆಗಿರುತ್ತದೆ. ವಿಜಯನಗರದ ಆರಂಭದಿಂದ ಕೊನೆಯವರೆಗೆ ಆಳಿದ ಅರಸರು ಕರ್ನಾಟ ದೇಶದ ಪ್ರಾಂತ್ಯ ಅರಸರೆಂದೇ ಕರೆಯಲ್ಪಟ್ಟಿರುತ್ತಾರೆ. ಮೊದಲ ಅರಸು ಸಂಗಮರಾಯನು, ಅಂದರೆ ಅಕ್ಕಬುಕ್ಕರಾಯರ ತಂದೆ, ಕರ್ನಾಟ ಲಕ್ಷ್ಮಿಯನ್ನು ಆಭರಣಗಳಿಂದ ಅಲಂಕರಿಸಿದನು ಎಂಬ ಉಲ್ಲೇಖವೂ ಇರುತ್ತದೆ. ಬುಕ್ಕರಾಯನನ್ನು ಕರ್ನಾಟ ಕ್ಷಿತಿನಾಥ ಎಂದು ಮತ್ತು ವಿರೂಪಾಕ್ಷರಾಯರನ್ನು ಕರ್ನಾಟೇಶ್ವರ ರಾಯಕುಂಜರ ಎಂಬ ಬಿರುದುಗಳಿಂದ ಕರೆಯಲಾಗಿರುತ್ತದೆ ಹಾಗೂ ಅಚ್ಯುತರಾಯರಿಗೆ ಕರ್ನಾಟಕ ದೇಶಾಧಿಪತಿ, ಕರ್ನಾಟ ರಾಜಲಕ್ಷ್ಮಿ ಮನೋಹರ ಎಂಬ ಬಿರುದುಗಳೂ ಇರುತ್ತವೆ. ಸಾಮ್ರಾಜ್ಯದ ಮೇರು ಶಿಖರದಂತೆ ಕಂಗೊಳಿಸಿ ಇತಿಹಾಸದ ವೈಭವವನ್ನು ಸಾರಿದ ಪ್ರಖ್ಯಾತ ಹಾಗೂ ಶ್ರೇಷ್ಠ ಅರಸರಾದ ಶ್ರೀಕೃಷ್ಣದೇವರಾಯರನ್ನು ಕರ್ನಾಟಕ ಸಿಂಹಾಸನಾಧೀಶ್ವರ, ಕನ್ನಡ ರಾಜ್ಯ ರಮಾರಮಣ, ಕರ್ನಾಟ ಮಹೀಶ ಹಾಗೂ ಕರ್ನಾಟಕ ಸಾಮ್ರಾಜ್ಯದ ಮುಕುಟಮಣಿ ಎಂಬಿತ್ಯಾದಿ ಬಿರುದಾವಳಿಗಳಿಂದ ವರ್ಣಿಸಲಾಗಿರುತ್ತದೆ. ಪ್ರಾಯಶಃ ಅದರಂತೆಯೇ ವಿಜಯನಗರವನ್ನು ರಾಜಧಾನಿಯನ್ನಾಗಿ ಹೊಂದಿದಂತಹ ಕರ್ನಾಟ ಸಾಮ್ರಾಜ್ಯವನ್ನು ಬ್ರಿಟಿಷರು ಹಾಗೂ ಅವರಿಗೂ ಮುಂಚೆ ಪೋರ್ಚುಗೀಸರು ಕರ್ನಾಟಕ ಎಂದು ಪರಿಗಣಿಸಿರುತ್ತಾರೆ. ಬನವಾಸಿಯ ವೈಜಯಂತಿ ಕದಂಬ ಸಾಮ್ರಾಜ್ಯದ ಮೂಲಪುರುಷ ಹಾಗೂ ಕನ್ನಡದ ಮೊದಲ ರಾಜ ಎನ್ನಲಾಗುವ ಮಯೂರವರ್ಮರನ್ನು ಕ್ರಿಸ್ತಶಕ 345 - 365 ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ ಎಂದು ಕರೆಯಲಾಗಿರುತ್ತದೆ. ಕ್ರಿಸ್ತಶಕ 6ನೇ ಶತಮಾನದ ಬಾದಾಮಿಯ ಚಾಳುಕ್ಯರ ದೊರೆ ಇಮ್ಮಡಿ ಪುಲಿಕೇಶಿಯನ್ನು ಕರ್ನಾಟೇಶ್ವರ, ದಕ್ಷಿಣಾಪಥೇಶ್ವರ, ಕನ್ನಡದ ಕುಲತಿಲಕ ಎಂಬಿತ್ಯಾದಿ ಬಿರುದುಗಳಿಂದಲೂ ಹಾಗೂ ಅವರ ನೌಕಾಸೇನಾ ಪಡೆಯನ್ನು ಕರ್ನಾಣಬಲ ಎಂಬ ಹೆಸರುಗಳಿಂದ ಕರೆಯಲಾಗಿರುತ್ತದೆ. ಇಮ್ಮಡಿ ಪುಲಿಕೇಶಿಯ ಪುತ್ರ ಚಂದ್ರಾದಿತ್ಯನ ಪತ್ನಿಯಾದ ಬಹುಪಾಲು ಭಾರತವನ್ನು ಆಳಿದ ಮೊದಲ ವೀರರಾಣಿ ಕನ್ನಡತಿ ವಿಜಯ ಭಟ್ಟಾರಿಕೆಯನ್ನು ಕ್ರಿಸ್ತಶಕ 642 ಕರ್ನಾಟಕಿ, ಕರ್ನಾಟ ರಾಜಪ್ರಿಯ, ಕರ್ನಾಟ ಸರಸ್ವತಿ ಎಂಬ ಬಿರುದುಗಳಿಂದ ಕರೆಯಲಾಗಿರುತ್ತದೆ. ದೆಹಲಿಯ ಸುಲ್ತಾನರು, ಮುಘಲ್ ದೊರೆಗಳು ಕೂಡ ಇಡೀ ದಕ್ಷಿಣ ಭಾರತವನ್ನು ಉಲ್ಲೇಖಿಸಿ ಕರ್ನಾಟಿಕ್ ನವಾಬ ಅಂತ ಕರೆಯುತ್ತಿದ್ದರು. ತಮಿಳು ಭಾಷೆಯ ಪ್ರಾಚೀನ ಸಾಹಿತ್ಯ ಶಿಲಪದಿಗಾರಂ ಕೃತಿಯಲ್ಲಿ ಕರುನಾಟ್ ಎಂಬ ಶಬ್ದದಿಂದ ಕರೆಯಲಾಗಿರುತ್ತದೆ. ಇಂಡೋನೇಷಿಯಾದ ಜಾವಾ ದ್ವೀಪದಲ್ಲಿನ 12ನೇ ಶತಮಾನದ ಒಂದು ಶಾಸನದಲ್ಲಿ ಕರ್ನಾಟಕವನ್ನು ಉಲ್ಲೇಖಿಸಲಾಗಿರುತ್ತದೆ. ನೇಪಾಳ ದೇಶದಲ್ಲಿ ಕನ್ನಡಿಗ ಅರಸ ನನ್ನಿದೇವ ರಿಂದ ಸ್ಥಾಪನೆಗೊಂಡ ಕ್ರಿಸ್ತಶಕ 1097 - 1324 ಸಿಮ್ರಾನ್ಗಢವನ್ನು ತನ್ನ ರಾಜಧಾನಿಯಾಗಿ ಹೊಂದಿದ್ದ ವಿಶಾಲ ಮಿಥಿಲಾ ಪ್ರದೇಶದ ಆಳ್ವಿಕೆಯ ರಾಜಸಂಸ್ಥಾನವನ್ನು
ಕರ್ನಾಟ ಸಾಮ್ರಾಜ್ಯ ಎಂದು ಕರೆಯಲಾಗಿರುತ್ತದೆ. ಕ್ರಿಸ್ತಶಕ 1697ರಲ್ಲಿ ಕರ್ನಾಟಕದ ಭೌಗೋಳಿಕ ಪ್ರದೇಶವು ಇದರಲ್ಲಿರುವ ನಕ್ಷೆಯಲ್ಲಿ ಗುರುತಿಸಿರುವಂತೆ ಇದ್ದು ಹಾಗೆಯೇ ಭಾರತ ದೇಶಕ್ಕೆ ಆಗಲೇ ಹಿಂದೂಸ್ತಾನ್ ಎಂಬ ಹೆಸರು ಇತ್ತೆಂಬ ಇತಿಹಾಸವಾಗಿರುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಈ ದಿನ ಕನ್ನಡ ರಾಜ್ಯೋತ್ಸವ ನವೆಂಬರ್ 1. ನಾವು ಈ ದಿನ ಚೆಲುವ ಕರ್ನಾಟಕ ಸ್ವರ್ಣ ವೈಭವದ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೇವೆ. ಅದರಲ್ಲಿ ಕರ್ನಾಟಕ ಹೆಸರಿನ ಹಿನ್ನೆಲೆಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ನಾವು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಜೈ ಹಿಂದ್, ಜೈ ಕರ್ನಾಟಕ.